ನಮಸ್ತೆ. ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರ ತರಗತಿಗೆ ಆತ್ಮೀಯ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಾವು ಸ್ಥಳೀಯ ಸಮಯಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅದರಿಂದ ತೊಂದರೆ ಆಗ್ತದೆ ಅಂತೇಳಿ ಕಲ್ತಿದ್ದೇವೆ ಅಲ್ವಾ. ಅದಕ್ಕೆ ಪರಿಹಾರವಾಗಿ ಏನು ಎಲ್ಲ ಪ್ರತಿಯೊಂದು ನಮ್ಮ ಭಾರತ ಅಂತ ಅಲ್ಲ, ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಅದಕ್ಕೆ ಆದಂತಹ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಮಾಡಿದ್ದಾರೆ. ಈಗ ನಾವು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಭಾರತೀಯ ಕಾಲಮಾನದ ಬಗ್ಗೆ ಸ್ವಲ್ಪ ಈ ತರಗತಿಯಲ್ಲಿ ನೋಡೋಣ. ಭಾರತೀಯ ಕಾಲಮಾನ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಏನು ಅಂತ ನೋಡುವ. ಅಂದ್ರೆ ನಮ್ಮ ಭಾರತ 68 ಡಿಗ್ರಿ ಪೂರ್ವ ರೇಖಾಂಶದಿಂದ 97 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಈ ಭಾರತದ ರೇಖಾಂಶ ವ್ಯಾಪ್ತಿ ಇದೆ. ಇದರ ಸುಮಾರು ಮಧ್ಯದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ ಇದೆ. ಇದನ್ನು ಭಾರತದ ಪ್ರಮಾಣ ರೇಖಾಂಶ ಅಂತೇಳಿ ಹೇಳ್ತಾರೆ. ಈ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಭಾರತದ ಪ್ರಮಾಣ ರೇಖಾಂಶ ಅಂತೇಳಿ ಹೇಳ್ತಾರೆ. ಈ ರೇಖಾಂಶದ ಸ್ಥಳೀಯ ಸಮಯವನ್ನು ಭಾರತದ ಪ್ರಮಾಣ ವೇಳೆ ಅಥವಾ ಭಾರತೀಯ ಕಾಲಮಾನ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಕರೀತಾರೆ. ಈ ರೇಖಾಂಶದ ಸ್ಥಳೀಯ ಸಮಯವನ್ನು ಭಾರತದ ಪ್ರಮಾಣ ವೇಳೆ ಅಂತೇಳಿ ಅಂಗೀಕರಿಸಿದ್ದಾರೆ. ಆದ್ದರಿಂದ ಇದನ್ನು ಭಾರತೀಯ ಕಾಲಮಾನ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಹೇಳ್ತಾರೆ. ಇನ್ನು ಈ 82.5 ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಇದು ಹಾದು ಹೋಗುವಂತಹ ಭಾರತದ 5 ರಾಜ್ಯಗಳು ಯಾವುದಂತೇಳಿ ನೋಡುವ. ಒಂದನೆಯದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ಹಾಗೂ ಆಂಧ್ರ ಪ್ರದೇಶ. ಈ 5 ರಾಜ್ಯಗಳಲ್ಲಿ ಇದು ಹಾದು ಹೋಗ್ತದೆ. ಅದೇ ತರ ನಮ್ಮ ಈ ರೇಖಾಂಶಗಳ ವ್ಯತ್ಯಾಸ 68 ಡಿಗ್ರಿ 7 ನಿಮಿಷ ಪೂರ್ವಕ್ಕೆ ಅಲ್ವಾ. ಅದೇ ತರ 97 ಡಿಗ್ರಿ 25 ನಿಮಿಷ ಪೂರ್ವಕ್ಕೆ ಆಗಿರುವುದರಿಂದ ಅಂದಾಜು ಒಂದು 29 ಡಿಗ್ರಿ ವ್ಯತ್ಯಾಸ ನಮ್ಗೆ ಕಂಡು ಬರ್ತದೆ. ಇನ್ನು ಭಾರತದ ಪಶ್ಚಿಮ ಭಾಗದಲ್ಲಿರುವಂತಹ ರಾಜ್ಯ ಅಲ್ವಾ ಗುಜರಾತ್, ಇದೆ ನಿಮ್ಗೆ ಗೊತ್ತುಂಟು. ಈ ಗುಜರಾತ್ನ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಅಂತ ಹೇಳುದು ಸರ್ ಕ್ರೀಕ್ ಅಂತ ಹೇಳುದು ಗುಜರಾತಿನ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್. ಅದೇ ತರ ನಮ್ಮ ಭಾರತದ ಪೂರ್ವಕ್ಕೆ ಇರುವ ರಾಜ್ಯ ಅಂತ ಹೇಳುದು ಅರುಣಾಚಲ ಪ್ರದೇಶ ಅಂತೇಳಿ ಕಲ್ತಿದ್ದೇವೆ ಅಲ್ವಾ. ಈ ಅರುಣಾಚಲ ಪ್ರದೇಶದ ಕಿಬತ್ತು ಅಂತ ಹೇಳುದು ಮೋಸ್ಟ್ ಈಸ್ಟರ್ನ್ ಪಾಯಿಂಟ್ ನಮ್ಮ ಭಾರತದ್ದು. ಆಗ ಈ ಇಷ್ಟು ಸ್ಥಳಗಳ ನಡುವೆ ಬರುವಂತಹ ವ್ಯತ್ಯಾಸ ಅಂತ ಹೇಳುದು 29 ಡಿಗ್ರಿ ಆಗಿದೆ. ಈ ವ್ಯತ್ಯಾಸ ಅಂದ್ರೆ 29 ಡಿಗ್ರಿಯನ್ನು ನಾವು ಸ್ವಾಭಾವಿಕವಾಗಿ 30 ಡಿಗ್ರಿ ಆಗಿ ತೆಗೆದ್ರೆ, ಮೊದಲು ನಾವು ಕಲ್ತಿದ್ದೇವೆ ಅಲ್ಲ, 15 ಡಿಗ್ರಿಗೆ 1 ಗಂಟೆ ವ್ಯತ್ಯಾಸ ಬರ್ತದೆ ಅಂತೇಳಿ ಕಲ್ತಿದ್ದೇವೆ. ಆದ್ದರಿಂದ 30 ಡಿಗ್ರಿಗೆ ಆಗುವಾಗ ಅದೆಷ್ಟಾಗ್ತದೆ, 2 ಗಂಟೆ ವ್ಯತ್ಯಾಸ ಬರ್ತದೆ ಅಲ್ವಾ. ಅರುಣಾಚಲ ಪ್ರದೇಶದಲ್ಲಿ ಬೆಳಿಗ್ಗೆ 6 ಗಂಟೆ ಆಗಿದ್ರೆ ಗುಜರಾತ್ ಅಲ್ಲಿ ಎಷ್ಟು ಆಗಿರ್ಬೋದು, 2 ಗಂಟೆಗಳ ವ್ಯತ್ಯಾಸ, ಆಗ 4 ಗಂಟೆ ಆಗಿರ್ಬೋದಲ್ವಾ. ಇದು ದೊಡ್ಡ ವ್ಯತ್ಯಾಸ ಆಗಿ ಕಾಣುವುದಿಲ್ಲ. ಆದ್ದರಿಂದ ನಮ್ಮ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಈ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಪ್ರಮಾಣ ರೇಖಾಂಶವಾಗಿ ಆಯ್ಕೆ ಮಾಡಿದ್ದಾರೆ. ಇದು 82 ಡಿಗ್ರಿ 30 ನಿಮಿಷ ಪೂರ್ವ ಅಂದ್ರೆ ಭಾರತದ ಸಮಯಕ್ಕೆ ಹೋಲಿಸಿದಾಗ ಅರುಣಾಚಲ ಪ್ರದೇಶದಲ್ಲಿ 1 ಗಂಟೆ ಮೊದಲು ಸೂರ್ಯೋದಯ ಆಗ್ತದೆ ಅಲ್ವಾ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ಅಲ್ಲಿನ ಟೀ ಎಸ್ಟೇಟ್ಗಳಲ್ಲಿ ಒಂದು ಸಮಯ ಅಂದ್ರೆ ಒಂದು ಪ್ರತ್ಯೇಕ ಸಮಯ ಪದ್ಧತಿಯನ್ನು ಅನುಸರಿಸ್ತಾರೆ. ಇದನ್ನು ಚಾಯ್ ಬಾಗಾನ್ ಅಥವಾ ಬಾಗಾನ್ ಎಂದು ಕರೆಯುವ ಟೀ ಎಸ್ಟೇಟ್ ಸಮಯ. ಈ ಸಮಯ ಪದ್ಧತಿಯನ್ನು ಚಾಯ್ ಬಾಗಾನ್ ಅಥವಾ ಬಾಗಾನ್ ಅಂತೇಳಿ ಕರೀತಾರೆ. ಹಿಂದೆ ಬ್ರಿಟಿಷರು ಆಡಳಿತ ಮಾಡ್ತಿದ್ದ ಸಂದರ್ಭದಲ್ಲಿ 2 ಸ್ಟ್ಯಾಂಡರ್ಡ್ ಟೈಮ್ ಇತ್ತು. ಒಂದು ಬಾಂಬೆ, ಮತ್ತೊಂದು ಕಲ್ಕತ್ತಾ ಟೈಮ್ ಅಂತೇಳಿ 2 ಟೈಮ್ ಇತ್ತು. ಆಮೇಲೆ ಇದನ್ನು ಏಕೀಕರಿಸಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಅಂಗೀಕಾರ ಮಾಡ್ತಾರೆ. ಇದೇ ಸಮಯದಲ್ಲಿ ಇಲ್ಲಿ ನಮ್ಮ ಶ್ರೀಲಂಕಾ ಅಲ್ವಾ, ಭಾರತದ ದಕ್ಷಿಣದಲ್ಲಿರುವಂತಹ ಶ್ರೀಲಂಕಾ, ಅದು ಕೂಡ ಏನ್ ಮಾಡ್ತದೆ, ನಮ್ಮ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಅನುಸರಿಸ್ತದೆ.
ಹಿಂದೆ ನೇಪಾಳ ಕೂಡ ಇದನ್ನು ಅನುಸರಿಸ್ತಾ ಇತ್ತು, ಆದ್ರೆ ಈಗ ಒಂದು 15 ನಿಮಿಷಗಳ ವ್ಯತ್ಯಾಸ ಇದೆ. ಅದೇ ತರ ಬಾಂಗ್ಲಾದೇಶದಲ್ಲಿ ಕೂಡ ನಮ್ಮಲ್ಲಿಂದ ಅರ್ಧ ಗಂಟೆ ಸಮಯ ವ್ಯತ್ಯಾಸ ಇದೆ. ಇನ್ನು ಪಾಕಿಸ್ತಾನ ಅಂದ್ರೆ ಪಶ್ಚಿಮದಲ್ಲಿರುವ ಪಾಕಿಸ್ತಾನ ಕೂಡ ನಮ್ಮ ಭಾರತದಿಂದ ಅರ್ಧ ಗಂಟೆ ಹಿಂದಕ್ಕೆ ಇದೆ. ಕಾರಣ ಪಶ್ಚಿಮಕ್ಕೆ ಹೋದಂತೆ ಏನಾಗ್ತದೆ, ಸಮಯ ಕಡಿಮೆ ಆಗ್ತಾ ಬರ್ತದೆ. ಅದೇ ತರ ಪೂರ್ವಕ್ಕೆ ಹೋದಂತೆ ಸಮಯ ಹೆಚ್ಚಾಗ್ತದೆ ಅಂತೇಳಿ ನಾವು ಮೊದಲು ಕಲ್ತಿದ್ದೇವೆ ಅಲ್ವಾ. ಇನ್ನು ಇದಲ್ಲದೆ ಈ ರೇಖಾಂಶ ವ್ಯಾಪ್ತಿ ಹೆಚ್ಚು ಇರುವಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಈ ಒಂದಕ್ಕಿಂತ ಹೆಚ್ಚು ಪ್ರಮಾಣ ರೇಖಾಂಶ, ನಮಗೀಗ ಭಾರತಕ್ಕೆ ಒಂದೇ ಪ್ರಮಾಣ ರೇಖಾಂಶ ಇರುವುದು ಅಲ್ವಾ, 82.5 ಡಿಗ್ರಿ ಪೂರ್ವ ರೇಖಾಂಶ. ಆದ್ರೆ ಈ ದೊಡ್ಡ ದೊಡ್ಡ ದೇಶಗಳಲ್ಲಿ ಏನಾಗ್ತದೆ, ಅಲ್ಲಿಯ ರೇಖಾಂಶ ವ್ಯಾಪ್ತಿ ಹೆಚ್ಚಾಗಿರುವ ಕಾರಣ ಈ ಪ್ರಮಾಣ ಒಂದಕ್ಕಿಂತ ಹೆಚ್ಚು ಪ್ರಮಾಣ ರೇಖಾಂಶಗಳ ಆಧಾರದಲ್ಲಿ ಅಲ್ಲಿ ಸಮಯವನ್ನು ನಿರ್ಣಯ ಮಾಡಬೇಕಾಗ್ತದೆ. ಏಕೆಂದರೆ ಆ ದೇಶಗಳಲ್ಲಿ ರೇಖಾಂಶಗಳ ನಡುವಿನ ವ್ಯತ್ಯಾಸ ತುಂಬಾ ಹೆಚ್ಚಾಗಿದೆ. ಆದ್ದರಿಂದ ಒಂದು ಸಮಯವನ್ನು ಮಾತ್ರ ನಾವು ಪರಿಗಣಿಸಿದರೆ ಅದರಿಂದ ತೊಂದರೆ ಉಂಟಾಗ್ತದೆ. ಬೇರೆ ಬೇರೆ ಸ್ಟ್ಯಾಂಡರ್ಡ್ ಟೈಮ್ ಇರುವಂತಹ ದೇಶಗಳು ಯಾವುದಲ್ಲ ಅಂತ ನೋಡುವ. ಫ್ರಾನ್ಸ್, ಅಮೆರಿಕ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಈ 5 ರಾಜ್ಯಗಳಲ್ಲಿ ಏನು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಟೈಮ್ ಇದೆ. ಹೀಗೆ ಹೆಚ್ಚು ಸ್ಟ್ಯಾಂಡರ್ಡ್ ಟೈಮ್ ಇರುವ ದೇಶಗಳ ಒಳಗೆ ಸಂಚರಿಸುವಾಗ್ಲೇ ನಮ್ಗೆ ಏನಾಗ್ತದೆ, ವಾಚಿನ ಸಮಯವನ್ನು ಬದಲಾಯಿಸಬೇಕಾಗಿ ಬರ್ತದೆ. ಪ್ರತಿ ಸ್ಟ್ಯಾಂಡರ್ಡ್ ಟೈಮ್ಗೆ ಅನುಸಾರವಾಗಿ ಬದಲಾಯಿಸಬೇಕಾಗ್ತದೆ. ಮಕ್ಕಳೇ, ಇನ್ನು ನಾವು ಪಾಠ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ಚಟುವಟಿಕೆಯನ್ನು ನೋಡೋಣ. ಅಲ್ಲಿ ಗ್ರೀನಿಚ್ ರೇಖೆಯ ಸಮಯ ಸೋಮವಾರ ಪೂರ್ವಾಹ್ನ 10 ಗಂಟೆ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. ಅಂದ್ರೆ 0 ಡಿಗ್ರಿ ಗ್ರೀನಿಚ್ ರೇಖೆ ಇಲ್ಲಿ ಸೋಮವಾರ ಪೂರ್ವಾಹ್ನ 10 ಗಂಟೆ ಆಗಿದೆ. ಆಗ ಪೂರ್ವಕ್ಕೆ ಆಗುವಂತಹ ಸಮಯ ವ್ಯತ್ಯಾಸ ಹಾಗೂ ಪಶ್ಚಿಮಕ್ಕೆ ಆಗುವಂತಹ ಸಮಯ ವ್ಯತ್ಯಾಸವನ್ನು ನಮ್ಮಲ್ಲಿ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಇಲ್ಲಿ ನಾವು ಮೊದಲೇ ಕಲ್ತಿದ್ದೇವೆ 15 ಡಿಗ್ರಿ, ಪ್ರತಿ 15 ಡಿಗ್ರಿಗೆ ಏನು 1 ಗಂಟೆ ವ್ಯತ್ಯಾಸ ಅಂತೇಳಿ ಕಲ್ತಿದ್ದೇವೆ ಅಲ್ವಾ. ಇಲ್ಲಿ ಸೋಮವಾರ ಬೆಳಿಗ್ಗೆ 10 ಗಂಟೆ ಆಗಿರ್ತದೆ ಗ್ರೀನಿಚ್ ರೇಖಾಂಶದಲ್ಲಿ. ಆಗ 15 ಡಿಗ್ರಿ ಪೂರ್ವಕ್ಕೆ ಹೋಗುವಾಗ ಅಲ್ಲಿ ಎಷ್ಟಾಗ್ತದೆ, 1 ಗಂಟೆ ಜಾಸ್ತಿ ಆಗ್ತದೆ ಅಲ್ವಾ, 11 ಗಂಟೆ ಆಗ್ತದೆ. ಅದೇ ತರ 30 ಡಿಗ್ರಿ ಆಗುವಾಗ ಮಧ್ಯಾಹ್ನ 12 ಗಂಟೆ ಆಗ್ತದೆ. ಆಮೇಲೆ 45 ಡಿಗ್ರಿಗೆ ಆಗುವಾಗ ಮಧ್ಯಾಹ್ನ 1 ಗಂಟೆ, 60 ಡಿಗ್ರಿಗೆ ಮಧ್ಯಾಹ್ನ 2 ಗಂಟೆ, 75 ಡಿಗ್ರಿಗೆ ಮಧ್ಯಾಹ್ನ 3 ಗಂಟೆ, 90 ಡಿಗ್ರಿಗೆ ಸಾಯಂಕಾಲ 4 ಗಂಟೆ, 105 ಡಿಗ್ರಿಗೆ ಸಾಯಂಕಾಲ 5 ಗಂಟೆ. ಹೀಗೆ ಮುಂದುವರಿದು ಇದು ಕೊನೆಗೆ 180 ಡಿಗ್ರಿಗೆ ಆಗುವಾಗ ರಾತ್ರಿ 10 ಗಂಟೆ ಆಗಿರ್ತದೆ. ಅದೇ ತರ ಪಶ್ಚಿಮಕ್ಕೆ ಬಂದ್ರೆ ಇಲ್ಲಿ 1 ಗಂಟೆ ಕಡಿಮೆ ಆಗ್ತದೆ ಅಲ್ವಾ. ಆಗ 15 ಡಿಗ್ರಿ ಪಶ್ಚಿಮಕ್ಕೆ ಇಲ್ಲಿ 10 ಗಂಟೆ ಆಗಿರ್ತದೆ ಅಲ್ವಾ ಗ್ರೀನಿಚ್ ಅಲ್ಲಿ ಸೋಮವಾರ ಬೆಳಿಗ್ಗೆ 10 ಗಂಟೆ. ಆಮೇಲೆ 15 ಡಿಗ್ರಿಗೆ ಪಶ್ಚಿಮಕ್ಕೆ ಬರುವಾಗ ಅದು 9 ಗಂಟೆ ಆಗ್ತದೆ, 1 ಗಂಟೆ ಕಡಿಮೆ ಆಗಿ 9 ಗಂಟೆ. ಆಮೇಲೆ 30 ಡಿಗ್ರಿಗೆ 8 ಗಂಟೆ. ಹೀಗೆ ಇದು ಮುಂದುವರಿದು ಆಮೇಲೆ 120 ಡಿಗ್ರಿಗೆ ಬರುವಾಗ ಎಷ್ಟಾಗಿರ್ತದೆ, 8 ಗಂಟೆ ಅಲ್ವಾ. ಸೋಮವಾರ ಬೆಳಿಗ್ಗೆ 8 ಗಂಟೆ, ಸೋಮವಾರ 120 ಡಿಗ್ರಿ ಸೋಮವಾರ ಬೆಳಿಗ್ಗೆ 2 ಗಂಟೆ ಆಗಿರ್ತದೆ. ಅದೇ ತರ 135 ಡಿಗ್ರಿಗೆ ಬರುವಾಗ ಸೋಮವಾರ ಬೆಳಿಗ್ಗೆ 1 ಗಂಟೆ ಆಗಿರ್ತದೆ. ಇನ್ನು 150 ಡಿಗ್ರಿಗೆ ಬರುವಾಗ ಏನಾಗ್ತದೆ, ಸೋಮವಾರ ಬೆಳಿಗ್ಗೆ ಪೂರ್ವಾಹ್ನ 12 ಗಂಟೆ ಆಗಿರ್ತದೆ ಅಲ್ವಾ, ಬೆಳಿಗ್ಗೆ 12 ಗಂಟೆ. ಅದೇ ತರ 165 ಡಿಗ್ರಿಗೆ ಬರುವಾಗ ಏನಾಗ್ತದೆ, ಕಡಿಮೆ ಆಗುದಲ್ವಾ. ಆಗ ರವಿವಾರ ಅಂದ್ರೆ ಆದಿತ್ಯವಾರ ರಾತ್ರಿ 11 ಗಂಟೆ ಆಗಿರ್ತದೆ. ಇನ್ನು 180 ಡಿಗ್ರಿಗೆ ಬರುವಾಗ ಆದಿತ್ಯವಾರ ರಾತ್ರಿ 10 ಗಂಟೆ ಆಗಿರ್ತದೆ. ಇದು ವ್ಯತ್ಯಾಸ ಅಲ್ವಾ. ಪೂರ್ವಕ್ಕೆ ಹೋದ ಹಾಗೆ ಹೆಚ್ಚಾಗ್ತದೆ ಸಮಯ, ಪಶ್ಚಿಮಕ್ಕೆ ಬಂದ ಹಾಗೆ ಸಮಯ ಕಡಿಮೆ ಆಗ್ತದೆ. ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತೆವು, ಭಾರತೀಯ ಕಾಲಮಾನ ಅಲ್ವಾ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿನ ಬಗ್ಗೆ ಕಲ್ತಿದ್ದೇವೆ. ಇಲ್ಲಿಗೆ ಇಂದಿನ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.